ಶುಚಿತ್ವ ಇಲ್ಲದ ಊಟ ನೀರು ಸೇವನೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಇವತ್ತು 46 ಜನ ಡಿಸ್ಚಾರ್ಜ್ ಆದ್ರೆ ಕೆಲವು ವಿದ್ಯಾರ್ಥಿನಿಯರು ಸದ್ಯದ ಮಟ್ಟಿಗೆ ಹಾಸ್ಟೆಲ್ ಬಿಟ್ಟು ಮನೆಗಳಿಗೆ ಶಿಫ್ಟ್ ಆಗ್ತಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿನಿಯರು ಅಸ್ವಸ್ಥ ಪ್ರಕರಣ, ಲಗೇಜ್ ಸಮೇತ ಊರುಗಳತ್ತ ಹೊರಟ ವಿದ್ಯಾರ್ಥಿನಿಯರು. ಬೆಂಗಳೂರು ವೈದ್ಯಕೀಯ ಕಾಲೇಜ್ನ ಮಹಿಳಾ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿರುವ ಪ್ರಕರಣದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರಿಗೆ ಕಾಲರಾ ಪಾಸಿಟಿವ್ ಇರೋದು ಪತ್ತೆಯಾಗಿದೆ. ಮೊನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ 47 ವೈದ್ಯಕೀಯ ವಿದ್ಯಾರ್ಥಿಗಳು ದಾಖಲಾಗಿದ್ರು. ಒಬ್ಬರು ವಿದ್ಯಾರ್ಥಿನಿಯರಲ್ಲಿ ಕಾಲರಾ ಪತ್ತೆಯಾದ ಹಿನ್ನೆಲೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿ ಲಗೇಜ್ ಸಮೇತ ಮನೆಗಳತ್ತ ಹೊರಡ್ತಾ ಇದ್ದು ಹಾಸ್ಟೆಲ್ ಖಾಲಿ ಮಾಡ್ತಿದ್ದಾರೆ. ಇವಾಗ ಏನು ಸ್ಟೇಬಲ್ ಆಗಿದೆ, ಇನ್ನು ಹೈಜೀನ್ ಸ್ವಲ್ಪ ಕಮ್ಮಿ ಇದೆ, ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಫುಡ್ ಇದು ಇಸ್ಕಾನ್ ಅವರು ಅರೇಂಜ್ ಮಾಡ್ತಾ ಇದ್ದಾರಂತೆ. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲಿಂದ ತರಿಸ್ತಿದ್ದಾರೆ. ಇಲ್ಲಿರೋರೆಲ್ಲ ಇವಾಗ ಸ್ಟೇಬಲ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಇನ್ನು ಇವಾಗ ನ್ಯೂ ಕೇಸಸ್ ಏನಿಲ್ಲ, ಬಂದಿದ್ದು 47 ಕೇಸಸ್ ಅಷ್ಟೇ ಇದೆ, ಜಾಸ್ತಿ ಏನಿಲ್ಲ. ಸೊ 30% 40% ಹೋಗಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದಾನೇ ಹಾಸ್ಟೆಲ್ ತೊರೆದು ಸಂಬಂಧಿಕರು ಸ್ನೇಹಿತರ ಮನೆಗಳಿಗೆ ಕೆಲವರು ಹೋಗ್ತಾ ಇದ್ರೆ, ಇನ್ನು ಕೆಲವರು ಒಂದು ವಾರದ ಮಟ್ಟಿಗೆ ಊರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹಾಸ್ಟೆಲ್ನಲ್ಲಿ ಕಿಚನ್ ಕ್ಲೀನಿಂಗ್, ಪ್ಲಾಂಟ್ ನೀರು ಅಳವಡಿಕೆ, ಶೌಚಾಲಯಗಳನ್ನ ಕ್ಲೀನ್ ಮಾಡಿಸಿದ್ರು ವಿದ್ಯಾರ್ಥಿಗಳಲ್ಲಿ ಇನ್ನೂ ಭಯ ಕಡಿಮೆಯಾಗಿಲ್ಲ. ಇವತ್ತು ಕೂಡ ಕೆಲವು ವಿದ್ಯಾರ್ಥಿಗಳು ಊರು ಕಡೆ ಮುಖ ಮಾಡಿದ್ರು. ಕಂಟ್ಯಾಮಿನೇಟೆಡ್ ಫುಡ್ ವಾಟರಿಂದ ಆಗುತ್ತೆ. ಅದು ಸ್ಪ್ರೆಡ್ ಆಗಬಾರ್ದಂದರೆ ಆದಷ್ಟು ಕ್ಲೀನ್ಲಿನೆಸ್ ಜಾಸ್ತಿ ಮಾಡಬೇಕು. ಕ್ಲೀನ್ಲಿನೆಸ್ ಅಷ್ಟಿಲ್ಲ. ಅದು ಬಿಟ್ಟರೆ ಅವ್ರು ಅಡ್ಮಿಟ್ ಆಗಿರೋರಿಗೆ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಿದ್ದಾರೆ, ಅವರು ವಾಸಿ ಆಗುತ್ತೆ. ನಮಗೆ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ನಾವು ಮನೆಗೆ ಹೋಗ್ತಿದ್ದೀವಿ. ಸುಮ್ಮನೆ ಯಾಕೆ ಅದು ಸ್ಪ್ರೆಡ್ ಆಗೋದು ಬೇಡ ಅಂತ ನಾವು ಮನೆಗೆ. ಇನ್ನು ಹಾಸ್ಟೆಲ್ ಊಟದಿಂದಾನೇ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳಾಗ್ತಾ ಇರೋದು. ಹೀಗಾಗಿ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಂತಹ ಕೆಲವರು ಆನ್ಲೈನ್ ಇಂದಾನೇ ಊಟವನ್ನ ತರಿಸ್ಕೊಳ್ತಿದ್ದಾರೆ. ಇನ್ನು ಇವತ್ತು 13 ವಿದ್ಯಾರ್ಥಿನಿಯರು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರು. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.